ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, GNM ನರ್ಸಿಂಗ್ ಬೋರ್ಡ್ ವತಿಯಿಂದ ಇವತ್ತು ಮಾರ್ನಿಂಗಿಂದ ಭಾಳಷ್ಟು ವಿದ್ಯಾರ್ಥಿಗಳೆಲ್ಲ ಆಲ್ ಓವರ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮೆಸೇಜ್ ಹೋಗ್ತಾ ಇದೆ. ಯಾವ ರೀತಿ ಮೆಸೇಜ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೇನೆ. ಅದರ ಜೊತೆಗೆ ಏನೆಲ್ಲ ಅಪ್ಡೇಟ್ ಆಗಿದೆ ಇವತ್ತಿನ ಮಾಹಿತಿಯನ್ನು ಕೂಡ ನಿಮಗೆ ಒದಗಿಸಲೇ ಪ್ರಯತ್ನ ಮಾಡ್ತೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ರಿ. ಜೊತೆಗೆ ಬೆಲ್ ಐಕನ್ ಕೂಡ ಆಕ್ಟಿವ್ ಮಾಡ್ಕೊಳ್ರಿ. ಯಾಕಂದರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ಸಂಪೂರ್ಣವಾದಂಥ ಡೌಟ್ಗಳಿರ್ಬೋದು, ಮಾಹಿತಿಯನ್ನು ಕೂಡ ಒದಗಿಸಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ನಿಮಗೆ ನಮ್ಮ ಚಾನಲ್ ಸಹಾಯ ಮಾಡುತ್ತೆ. ಅದರ ಜೊತೆಗೆ ಇನ್ನೊಂದು ಏನಂತಂದ್ರೆ, ಇಲ್ಲಿ ಈಗಾಗಲೇ ಯಾರಿಗೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಿ, ಸೊ ಅವರುಗಳಿಗೆ ಯಾವ ರೀತಿಯಾದಂಥ ಮೆಸೇಜ್ ಇವತ್ತು ಬಂದಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಬಂದವ್ರಿಗೆ ಯಾವ ರೀತಿ ಮೆಸೇಜ್ ಬಂದಿದೆ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ, ಡಿಯರ್ ಸರ್ ಮೇಡಮ್, ಯುವರ್ ಅಪ್ಲಿಕೇಶನ್ ಫಾರ್ GNM ಕೌನ್ಸಿಲಿಂಗ್ ಹ್ಯಾಸ್ ಬಿನ್ ರಿಜೆಕ್ಟೆಡ್. ಸೊ ಇಲ್ಲಿ ರಿಜೆಕ್ಟೆಡ್ ಅಂತೇಳಿ ಇದು ಮೆಸೇಜ್ ಬಂದಿದೆ. ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ. ಇಲ್ಲಿ ಅಪ್ಲೋಡ್ ರಿವೈಸ್ಡ್ SC ಸಬ್ ಕ್ಯಾಟಗರಿ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ವಿದ್ಯಾರ್ಥಿದು ಏನಾಗಿದೆ ಅಂತಂದರೆ, ಕಾಸ್ಟ್ ಸರ್ಟಿಫಿಕೇಟ್ ಸಬ್ ಕಾಸ್ಟ್ ಅಂದರೆ, ಈಗ ನೋಡಿ SCದು ABC ಅಂತಿದೆ, ABC ಅಂತ ಕೊಟ್ಟಿದ್ದಾರೆ. ಈಗ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿರಿ ಅಂತೇಳಿ ಇವರುಗಳಿಗೆ ಮೆಸೇಜನ್ನು ಬಂದಿರುವಂಥದ್ದು. ನಿಮಗೆ ಯಾವ ರೀತಿ ಬಂದಿದೆ? ಹೌದಾ, ಈಗ ನೀವು ಒಬ್ಬೊಬ್ಬರಿಗೆ ಏನೋ ಸ್ಟಡಿ ಸರ್ಟಿಫಿಕೇಟ್ ಕರೆಕ್ಟ್ ಇಲ್ಲ ಅಂತ ಬಂದಿರುತ್ತೆ. ಆಮೇಲೆ ಅಪ್ಲೋಡ್ ಸ್ಟಡಿ ಸರ್ಟಿಫಿಕೇಟ್ ಅಂತಿರುತ್ತೆ, ಅಪ್ಲೋಡ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬ್ಲಡ್ ಅಂತಿರುತ್ತೆ. ಅಲ್ಲಿ ಕಾರಣ ಹುಡ್ಕೋಬೇಕಾಗುತ್ತೆ, ಏನು ಕಾರಣ ಇದೆ, ಏನು ಅಪ್ಲೋಡ್ ಕೇಳಿದ್ದಾರೆ ಅದನ್ನು ನೀವು ಇಲ್ಲಿ ನೋಡಿಕೊಂಡು ನೀವೇನು ಮಾಡಬೇಕಂದ್ರೆ ಲಾಗಿನ್ ಮಾಡಿಕೊಂಡು ಎಡಿಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಮೆಸೇಜ್ ಯಾರಿಗೆಲ್ಲ ಬಂದಿದೆಯಲ್ಲ ಅಂಥವ್ರುಗಳಿಗೆ ಕಂಪಲ್ಸರಿ ನೀವೇನು ಮಾಡಬೇಕಂತಂದರೆ ಎಡಿಟ್ ಮಾಡ್ಕೋಬೇಕು. ಎಡಿಟ್ ಹೆಂಗೆ ಮಾಡ್ಕೋಬೇಕು ಅದನ್ನು ತೋರಿಸ್ತೀನಿ ನೋಡಿ. ನೀವು ಇಲ್ಲಿ ಆ ವೆಬ್ಸೈಟಿಗೆ ಬರಬೇಕು. ನಾನು ನಿಮಗೆ ಬೇಕಾದರೆ ಡೈರೆಕ್ಟ್ ಲಿಂಕನ್ನು ಕೂಡ ಕೊಡ್ತೇನೆ. ವೆಬ್ಸೈಟ್ ಬಂದಮೇಲೆ ರೆಡ್ ಕಲರಲ್ಲಿರುವಂತಹ ಅಪ್ಲಿಕೇಶನ್ ಫಾರ್ಮಿಗೆ ಕ್ಲಿಕ್ ಮಾಡ್ಕೋಬೇಕು. ಮೇಲ್ಭಾಗದಲ್ಲಿ ಇದೆ ನೋಡಿರಿ, ಒಂದನೇದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಇದರಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಫೀಡ್ ಮಾಡಬೇಕು. ಫೀಡ್ ಮಾಡಿ ಲಾಗಿನ್ ಅಂತ ಕೊಟ್ಟಾಗ ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಕೂಡ ನಿಮ್ಗೆ ಆಗ್ತಾ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ರಿಜೆಕ್ಟ್ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ, ರಿಜೆಕ್ಟ್ ಆಗಿದೆ. ಇದು ಕಾರಣ ಕೊಟ್ಟಿದ್ದಾರೆ ನೋಡಿರಿ. ಇಲ್ಲಿ ಕಾರಣ ಏನು ಕೊಟ್ಟಿದ್ದಾರೆ ಅಂತಂದರೆ, ಇಲ್ಲಿ ನೀವು SC ಸರ್ಟಿಫಿಕೇಟ್ ಮಾತ್ರ ಹಾಕಿರಿ, ಆದರೆ SCA ನೋ, SCB ನೋ, SCC ನೋ ಅನ್ನೋದನ್ನು ನೀವು ಅಪ್ಲೋಡ್ ಮಾಡಿಲ್ಲ. ಹೀಗಾಗಿ ಇದನ್ನು ಅಪ್ಲೋಡ್ ಮಾಡಬೇಕು ಅಂಥೇಳಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ನಿಮಗೆ ಕಾರಣ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಅಪ್ಲಿಕೇಶನ್ ಲಿಂಕ್ ಕೂಡ ಓಪನ್ ಮಾಡಿದ್ದಾರೆ. ಇದೇನು ಮಾಡಬೇಕಂತಂದರೆ, ನಿಮ್ಮ ಒಂದು ಡೀಟೇಲ್ಸ್ಗಳನ್ನು ಇಲ್ಲಿ ಏನು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡು ಏನಪ್ಪ ಅಂತಂದರೆ, ಇಲ್ಲಿ ನೀವು ಅಪ್ಲಿಕೇಶನ್ಗಳನ್ನು ಏನು ಮಾಡಬೇಕಾಗತ್ತೆ ಅಂತಂದ್ರೆ ಎಡಿಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೆಟಗರಿ ನೋಡಿ, ಸ್ಪೆಷಲ್ ಕೆಟಗರಿ ಕೊಟ್ಟಿದ್ದಾರೆ, ಇಲ್ಲಿ ಕೆಟಗರಿ ಕೊಟ್ಟಿದ್ದಾರೆ. ಮತ್ತೊಂದು ಸಲ ನೀವು ಇದೇನು ಮಾಡಬೇಕು, ಅದರ್ ಅಂತ ಕೆಟಗರಿಯಲ್ಲಿ ನೀವು ಹುಡುಕೋಬೇಕು. ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲಿ SC ಅಂತಿದೆ, ನಾನು SCA ಅಂತ ಸೆಲೆಕ್ಟ್ ಮಾಡ್ಕೊಂಡೆ. ಇಲ್ಲಿ ನೋಡ್ತಾ ಇದ್ದೀರಿ, SCA ಅಂತ ಬಂದಿದೆ. ಓಕೆ, ಇದನ್ನು ನೀವು ರಿಜಿಸ್ಟ್ರೇಷನ್ ನಂಬರನ್ನು ಮತ್ತು ಇದನ್ನು ID ನಂಬರನ್ನು ಮತ್ತು ಇಲ್ಲಿ ಏನು ಮಾಡಬೇಕಾಗತ್ತೆ ಅಂದ್ರೆ ಅಪ್ಲೋಡ್ ಮಾಡಬೇಕಾಗತ್ತೆ, ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗತ್ತೆ.